ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಮ್ಮ ವಚನದಲ್ಲೇ ಒಂದು ವಚನ ಇದೆ, ಎಮ್ಮವರಿಗೆ ಸಾವಿಲ್ಲ. ಎಮ್ಮವರು ಸಾವನ್ನರಿಯರು. ಉರ್ಲಿಂಗ ಪೆದ್ದಿಗಳ ಹೆಂಡತಿ ಕಾಳವೆ ವಚನ ಇದು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು, ಎಮ್ಮವರು ಉಪಮಾತೀತರು ನೋಡ ಅಂತ 3 ಪದ ಬಳಸ್ತಾರೆ. ಮಗಳಿ ಗಣೇಶವರು ಉಪಮಾತೀತರು. ಅವ್ರು ಯಾವತ್ತೂ ಅವರಿಗೆ ಸಾವಿರಕ್ಕೆ ಸಾಧ್ಯವೇ ಇಲ್ಲ. ಸತ್ತಂತಿಹರನ್ನು ಬಡಿದೆಚ್ಚರಿಸು. ಯಾರು ಸತ್ತೋಗಿರೋರು? ಯಾರು? ಹೊಟ್ಟೆಯ ಕಿಚ್ಚಿಗೆ ಒಟ್ಟಿಗೆ ಬಾಳುವ ಈ ಸಾಲುಗಳಿದೆಯಲ್ಲ, ಈ ಸಾಲುಗಳನ್ನ ನೆನಪು ಮಾಡ್ಕೋಬೇಕು ನಾವು. ಸತ್ತಂತಿಹರನ್ನು ಬಿಡಿದೆಚ್ಚರಿಸು. ಆ ಕೆಚ್ಚಿ ಯಾರಿಗಿದೆ? ಮೊಗಳ್ಳಿ ಗಣೇಶ್ಗಿದೆ. ನೀವು ಓದಬೇಕು, ಓದಿದ್ರೆ ಗೊತ್ತಾಗುತ್ತೆ. ಸಾಹಿತ್ಯ ಲೋಕದ, ಅಕ್ಷರ ಲೋಕದ ಕ್ರಾಂತಿ. ಪ್ರತಿಭೆಗಳು ಅರಮನೆಯಲ್ಲಿ ಹುಟ್ಟೋದಿಲ್ಲ, ಪ್ರತಿಭೆಗಳು ಹುಟ್ಟೋದೆಲ್ಲಿ? ಗುಡಿಸಿದಲ್ಲಿ. ಅದಕ್ಕೆ ಸಿದ್ಧಲಿಂಗಯ್ಯ ಗುಡಿಸಿಲಲ್ಲಿ ಹುಟ್ಟಿದ ಗುಲಾಬಿ ಯಾವುದು? ಪರವಾಗಿಲ್ಲ, ಅಷ್ಟು ಓದ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಗುಡಿಸಿಲಿನಲ್ಲಿ ಅರಳಿದ ಗುಲಾಬಿ ನನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಅದ್ಭುತವಾದ ಕೊಡುಗೆ ಕೊಟ್ಟಂತಹ ಸೋಸಲೆ ಸಿದ್ದಪ್ಪನವರನ್ನ ಮೊಟ್ಟ ಮೊದಲಿಗೆ ಸನ್ಮಾನ ಮಾಡಿದ್ದು ನಮ್ಮ ಗುರುಗಳು. ಬಟ್ ಮಗಳ್ಳಿ ಗಣೇಶ್ ಅವರ ಲೇಖನಿ ಹೆಂಗಿತ್ತು ಅಂದ್ರೆ, ಪೆನ್ ಹಿಡ್ಕೊಳ್ಳೋದು ಪ್ರಶಸ್ತಿಗೋಸ್ಕರ ಅಲ್ಲ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾಹಿತ್ಯಗಳಲ್ಲಿ 2 ತರ ಸಾಹಿತ್ಯ ಇರ್ತದೆ. ಮೊದಲನೇದು ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು. ಮೊದಲನೇದು ಯಾವುದು? ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು. ಎರಡನೇದು ಕೈ ತೊಳ್ಕೊಂಡು ಮುಟ್ತಕ್ಕಂಥದ್ದು. ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯ ಯಾವುದು? ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋದು ಯಾವ್ದ್ರಿ? ಅದಕ್ಕೆ ನೀವೆಲ್ಲ ಓದಬೇಕು. ಕೈ ತೊಳ್ಕೊಂಡು ಮುಟ್ಟೋದು ಯಾವುದು ಅಂದ್ರೆ ಮೊಗಳ್ಳಿ ಗಣೇಶ್ ಅವರ ಕೃತಿಗಳು, ಕಥೆಗಳು. ಒಂದು ಹಳೆಯ ಚಡ್ಡಿ, ಬುಗುರಿ, ನೀವು ತೆಗೆದು ನೋಡಬೇಕು. ನೊಂದ ನೋವ ನೋಯದವರ ಎತ್ತ ಬಲ್ಲರು, ಬಂಜೆ ಬಲ್ಲೆಳೆ ಎತ್ತ ಬೇನೆಯ. ನೀವು ಅವರ ಲೇಖನಿಂದ ಬರತಕ್ಕಂಥ ಶಬ್ದ ಪದ ಪ್ರಯೋಗಗಳು ನೀವು ನೋಡಬೇಕು. ವಾಸ್ತವ ಜಗತ್ತೇ ಬೇರೆ, ಸಾಹಿತ್ಯ ಜಗತ್ತೇ ಬೇರೆ. ಸಾಹಿತ್ಯ ಜಗತ್ತಲ್ಲಿ ಏನ್ ಹೇಳ್ತಾರೆ? ಪಡೆಯಲು ತುಂಬಿರ ಪಂಕ ಮೇಲ್ ತೊಳೆಯಲು ತಾಮ್ ಶುದ್ಧರೇನಪ್ಪನೆ, ಪ್ರಜೆಯಂ ಪಾಲಿಸ ಬಲ್ಲಡಾತ ನರಸಂ, ಕೈಯಾಸೆಯಂ ಮಾಡಿದ ನಿಜಮಂತ್ರೀಶ್ವರ, ತಂದೆ ತಾಯಿ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಭಜಕಂ ದೈವದೆ ಭಕ್ತಿ ಬಠಂ. ಇವೇನ್ ಯಾವ್ದಿದು? ವೆರಿ ಗುಡ್, ಪರವಾಗಿಲ್ಲ, ತಲೆಲೈತೆ. ಈ ಸಾಹಿತ್ಯ ಲೋಕನೇ ಬೇರೆ, ವಾಸ್ತವ ಜಗತ್ತಿನ ಸಾಹಿತ್ಯ ಲೋಕನೇ ಬೇರೆ. ಅಕ್ಷರ ಲೋಕಕ್ಕೂ ಅಸ್ಪೃಶ್ಯತೆ ಕಳಂಕ ತಪ್ಪಿಲ್ಲ. ಅಕ್ಷರ ಲೋಕಕ್ಕೂ ಅಸ್ಪೃಶ್ಯತೆಯ ಕಳಂಕ ತಟ್ಟಿದೆ, ಬಿಟ್ಟಿಲ್ಲ ಅಲ್ಲಿ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಕೈ ತೊಳ್ಕೊಂಡು ಮುಟ್ಟೋ ಸಾಹಿತ್ಯ, ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯ. ಮುಟ್ಬಿಟ್ಟು ಕೈ ತೊಳ್ಕೊಳ್ಳೋ ಸಾಹಿತ್ಯಕ್ಕೆ ಪ್ರಶಸ್ತಿಗಳು, ಬಿರುದುಗಳು, ಭಾವನೆಗಳು ಬರ್ತವೆ. ಕೈ ತೊಳೆದು ಮುಟ್ಟಬೇಕು ಅಂತಹ ನೇರ ನಿಷ್ಠುರವಾದಂತಹ ಕಥೆಗಳನ್ನ, ಕಾದಂಬರಿಗಳನ್ನ ಬರೆದಿರ್ತಕ್ಕಂಥ ಮೊಗಳ್ಳಿ ಗಣೇಶ್ ಅವರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ನಾನು ಮೊಗಳ್ಳಿ ಗಣೇಶ್ ಅವರ ಕಾದಂಬರಿ ಮತ್ತು ಕಥೆಗಳನ್ನ ಓದಿರೋದ್ರಿಂದ ಪ್ರಭಾವಿತನಾಗಿ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಕಗ್ಗತ್ತಲೆಯ ಏನು ನೋವಿದೆ, ಆ ನೋವು ಯಾವತ್ತೂ ಹಾಗೆ ಶಾರ್ಪ್ ಆಗಿರುತ್ತೆ ಅಂತ ಶೇಖರ್ ಅವರು ಮಾತಾಡ್ತಾ ಇದ್ರು. ಶಾರ್ಪ್, ತುಂಬಾ ಶಾರ್ಪ್ ಅಂತ. ದೇವನೂರು ಮಹದೇವ ಆಗಿರ್ಲಿ, ಡಾಕ್ಟರ್ ಸಿದ್ಧಲಿಂಗಯ್ಯ ಆಗಿರ್ಲಿ, ಅವರ ಏನು ನೇರ ಸಮತೂಕವಾಗಿ, ಅದಕ್ಕಿಂತಲೂ 1 ಪಟ್ಟು ತೂಕ ಶಾರ್ಪ್ ಆಗಿರ್ತಕ್ಕಂತಹ ಕಥೆಗಳನ್ನ ಕಟ್ಟಿಕೊಟ್ಟಂತವ್ರು ಮೊಗಳ್ಳಿ ಗಣೇಶ್ ಅವರು. ಒಂದು ದಿನ ನಾವು ಯಾವತ್ತೂ ಮರೆಯಬಾರ್ದು. ಈ ಮಣ್ಣಿನ, ಈ ನೆಲದ ಗಟ್ಟಿತನ, ಅದು ಅಷ್ಟು ಗಟ್ಟಿತನ.